ನ್ಯೂಸ್ವರೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಕಹಿಯಾದ ಕಬ್ಬು ರೈತ ಯಾವಾಗಲೂ ಕೂಡ ಸಾಯ್ತಾನೆ ಇರ್ತಾನೆ, ಯಾವಾಗಲೂ ಕೂಡ ಕಷ್ಟದಲ್ಲಿರ್ತಾನೆ. ಆದರೆ ಸರ್ಕಾರಗಳು ಅದನ್ನು ಬದಲಾಗ್ತವೆ, ಆದರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದ್ರಲ್ಲಿ ರಾಜ್ಯ ಸರ್ಕಾರಗಳು ಯಾವತ್ತೂ ಕೂಡ ವಿಫಲ ಆಗ್ತಾನೆ ಬಂದಿದ್ದಾವೆ. ಓಟ್ ಹಾಕಿಸ್ಕೊಂಡಂಥ ಸರ್ಕಾರಗಳು ಈ ರೈತರ ಬವಣೆಗೆ ಯಾಕೆ ಬೆಲೆ ಕೊಡೋದಿಲ್ಲ, ಯಾಕೆ ಪರಿಹಾರ ಕಂಡುಹಿಡಿಯೋದಿಲ್ಲ ಅಂತ ದೊಡ್ಡ ಪ್ರಶ್ನೆ ಇದೆ. ಈಗಲೂ ಕೂಡ ಅಂಥದ್ದೇ ಪ್ರಶ್ನೆಯನ್ನಿಟ್ಕೊಂಡು, ಬೇಡಿಕೆಯನ್ನಿಟ್ಕೊಂಡು ಕಬ್ಬು ಬೆಳೆಗಾರರು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಿದ್ದಾರೆ. ಎಲ್ಲ ರೈತ ಸಂಘಟನೆಗಳು ಒಟ್ಟಾಗಿ ಈ ವಿಚಾರದಲ್ಲಿ ಕಬ್ಬಿಗೆ ಪ್ರತಿ ಟನ್ಗೆ 3,000 ರೂಪಾಯಿ ಕೊಡಬೇಕನ್ನುವಂಥ ಬೇಡಿಕೆ ಇಟ್ಕೊಂಡು ಈಗಾಗಲೇ ಬೀದಿಗಿಳಿದಿರ್ತಕ್ಕಂಥ ರೈತ ಸಂಘಟನೆಗಳು ಮುಂದೆಯೂ ಕೂಡ ಏನು ನಿನ್ನೆ ನಡೆದಂಥ ಒಂದು ಮಾತುಕತೆಯಲ್ಲಿ 2,500 ರೂಪಾಯಿ ಫಿಕ್ಸ್ ಮಾಡಿದರೆ ಅದು ಒಪ್ಪಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾವೆ. ಸೊ ಮತ್ತೆ ಕಬ್ಬು ಬೆಲೆಯ ವಿಚಾರದಲ್ಲಿ ರೈತರು ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಹಗ್ಗ ಜಗ್ಗಾಟ ಮುಂದುವರಿದಿದೆ. ಆದರೆ ಸರ್ಕಾರ ಈ ವಿಚಾರದಲ್ಲಿ ಏನು ಹೇಳಿದೆ, ಸಹಕಾರ ಸಚಿವ ಮಹದೇವ್ ಪ್ರಸಾದ್ ಏನು ಹೇಳಿದರೆ ಬನ್ನಿ ನೋಡೋಣ. ಪ್ರತಿ ಟನ್ಗೆ 2,500 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿದೆ. ಅಂದರೆ ದಕ್ಷಿಣ ಭಾಗದ ಸಕ್ಕರೆ ಕಾರ್ಖಾನೆಗಳು ಎಕ್ಸ್ಗೇಟ್ನಲ್ಲಿ 2,500 ರೂಪಾಯಿ ಕೊಡತಕ್ಕಂಥದ್ದು, ಉತ್ತರ ಭಾಗದಲ್ಲಿ ಎಕ್ಸ್ಫೀಲ್ಡ್ನಲ್ಲಿ ರೈತರಿಗೆ 2,500 ರೂಪಾಯಿ ಕೊಡ್ತಕ್ಕಂಥದ್ದು ಪ್ರತಿ ಟನ್ಗೆ ಅಂತೇಳಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸೊ ರೈತ ಸಂಘದ ನಾಯಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಗಳು ನೀಡಿದ್ದಾರೆ. ಅವ್ರು ಏನು ಹೇಳಿದ್ರೆ ಬಂದು ನೋಡೋಣ. ರಾಜ್ಯನ ವರದಿ ಪ್ರಕಾರ ಆಗ್ತದೆ, ಅದಕ್ಕೆ 100 ರೂಪಾಯಿ ಸೇರಿಸಿ 2,500 ರೂಪಾಯಿನ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅವರ ಪ್ರತಿಪಾದನೆ ಅವ್ರು ಮಾಡಿದ್ದಾರೆ, ನಮ್ಮ ಪ್ರತಿಪಾದನೆ ನಾವು ಮಾಡಿದ್ದೀವಿ. ಸರ್ಕಾರದ ನಿರ್ಧಾರವನ್ನು ಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಈ ಬೆಲೆ ನಾವು ಒಪ್ಪಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ರೈತರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ರೂಪಿಸ್ತೇವೆ. 2,500 ರೂಪಾಯಿ ಎಕ್ಸ್ ಗೇಟ್ ಕಡಗುಲಿ ಒಡಗುಲಿ ಎಲ್ಲ ನಮ್ದು. ಆ 2,500 ಇನ್ನು 50 ರೂಪಾಯಿನ ಮುಖ್ಯಮಂತ್ರಿ ಜೊತೆಲಿ ಚರ್ಚೆ ಮಾಡಿ ಕೊಡಿಸ್ತಕ್ಕಂಥ ವ್ಯವಸ್ಥೆಗೆ ಒಪ್ಕೊಂಡಿದ್ದಾರೆ. ಇದು ತಾತ್ಕಾಲಿಕವಾಗಿ ಒಪ್ಪಿಗೆ ಮಾಡ್ಕೊಂಡಿದ್ವಿ. ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಯಕ್ಕಂತ ಈ ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ. ಕಾರ್ಖಾನೆಗಳು ಶುರು ಆಗಲಿ, ಕಬ್ಬು ಬರಲಿ ಅಂತಕ್ಕಂಥ ವಿಷಯದ ಮೇಲೆ ಒಪ್ಕೊಂಡಿದ್ವಿ. ಇನ್ನು JDSನ ರಾಷ್ಟ್ರೀಯ ಅಧ್ಯಕ್ಷರಾದಂಥ H.D. ದೇವೇಗೌಡರು ಕೂಡ ಈ ವಿಚಾರದಲ್ಲಿ ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಪರಿಷ್ಕಾರ ಏನು ದರ ನಿಗದಿಯಾಗಿದೆ ಅದನ್ನು ಪರಿಷ್ಕಾರ ಮಾಡಬೇಕು, ಆನಂತರ ಈ ಒಂದು ಹೊಸ ಬೆಲೆಯನ್ನು ನಿಗದಿ ಮಾಡಬೇಕು. ಇಲ್ಲದೆ ಹೋದರೆ ನಾನು ಹೋರಾಟ ಮಾಡಿದರೆ ಅದು ರಾಜಕೀಯ ಸ್ವರೂಪ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ನಿಗದಿ ಮಾಡಿದಂಥ ಬೆಲೆಯನ್ನು ಪರಿಷ್ಕಾರ ಮಾಡಿ ಅಂತ ದೇವೇಗೌಡರು ತಮ್ಮ ಆಗ್ರಹವನ್ನು ಮಾಡಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಇವತ್ತು 1 ಟನ್ ಕಬ್ಬನ್ನು ಬೆಳಿಬೇಕಾಗಿದ್ದರೆ ಆಗ್ತಕ್ಕಂಥ ಖರ್ಚೇನಿದೆ ಅದೆಲ್ಲವನ್ನೂ ನಾವು ಗಣನೆಗೆ ತೆಗೆದುಕೊಂಡಾಗ ಈ 2,500 ರೂಪಾಯಿ 1 ಟನ್ನಿಗೆ ಏನು ನಿಗದಿಯಾಗಿದೆ ಅದರಿಂದ ಅವ್ರಿಗೆ ಹೆಚ್ಚು ಆದಾಯ ಸಿಗಲ್ಲ. ಆದರೆ ಅವರು 3,500 ರೂಪಾಯಿ 1 ಟನ್ನಿಗೆ ಕೇಳ್ತಾ ಇದ್ದಾರೆ. ಈ ಶುಗರ್ ಫ್ಯಾಕ್ಟ್ರಿ ಏನು ಇಟ್ಕೊಂಡಿದ್ದಾರೆ ಅದು ಸಹಕಾರಿ ರಂಗದಲ್ಲಿರಲಿ, ಖಾಸಗಿ ರಂಗದಲ್ಲಿರಲಿ, ಅವರಿಗೆ ವಿವಿಧವಾದಂಥ ಆದಾಯದ ಮೂಲಗಳಿದ್ದಾವೆ. ರೈತರೇನು 3,500 ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆದರೆ ರೈತರೇನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅದರಲ್ಲಿ ಸಮ್ಮತ ಇದೆ ನಂದು. ಸೊ ರಾಜ್ಯದ ಕಬ್ಬು ಬೆಳೆಗಾರ ಯಾಕೆ ಪದೇ ಪದೇ ಸಂಕಷ್ಟಕ್ಕೀಡಾಗ್ತಾನೆ ಅನ್ನೋಂಥದ್ದು, ಮತ್ತೊಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ಹಿಡಿತವನ್ನು ರಾಜ್ಯ ಸರ್ಕಾರಗಳ ಮೇಲೆ ಮಾಡ್ತಾ ಇದ್ದಾವೆ ಅನ್ನೋದು. ಇದಕ್ಕೆ ಯಾವುದೇ ಪಕ್ಷದ ಆಡಳಿತ ಇರಲಿ, ಅಲ್ಲಿ ಕಾರ್ಖಾನೆ ಮಾಲೀಕರು ಯಾವತ್ತೂ ಕೂಡ ಒತ್ತಡವನ್ನು ಹೇರ್ತಾರೆ. ಅದು JDS ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಸರ್ಕಾರಗಳು ಬದಲಾಗಬಹುದು, ಆದರೆ ರೈತರ ಸಮಸ್ಯೆಗಳು ಮಾತ್ರ ಹಾಗೆ ಉಳ್ಕೊಂಡಿದ್ದಾವೆ. ಆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಅನ್ನುವಂಥದ್ದು ಕೂಡ ನಮಗೊಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ. ಮತ್ತೆ ಕಬ್ಬು ಬೆಳೆಗಾರರು ಬೀದಿಗಿಳಿಯುವಂಥ ಸೂಚನೆ ನೀಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀನಿ. ಜೊತೆಗೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಕಾರ್ಯಕ್ರಮ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ಮೈಸೂರಿನಿಂದ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಸೊ ಜೊತೆಗೇನೆ ಕಬ್ಬು ಬೆಳೆಗಾರರ ಪರವಾಗಿ ಹೋರಾಟ ಕೇಳಿದಂಥ BSR ಕಾಂಗ್ರೆಸ್ನ ಶಾಸಕರಾದಂಥ ರಾಜೀವ್ ಇದ್ದಾರೆ, ಬೆಳಗಾವಿಯಿಂದ. ರಾಜೀವ್ ಅವರು ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ಸೊ ನಾನು ನಮಸ್ಕಾರ ಚಂದ್ರಶೇಖರ್ ಅವರೇ, ಇವತ್ತು ಪ್ರಶ್ನೆ ಇರತಕ್ಕಂಥದ್ದು, ಸರ್ಕಾರಗಳು ಬದಲಾಗ್ತವೆ, ಓಟ್ ಹಾಕದಂಥ ರೈತರು ಅಲ್ಲೇ ಇದ್ದಾರೆ, ಆದರೆ ರೈತರ ಪರಿಸ್ಥಿತಿ ಬದಲಾಗ್ತಲ್ಲ. ಇವತ್ತು ಕೂಡ ಕಬ್ಬು ಬೆಳೆಗಾರರ ವಿಚಾರದಲ್ಲಿ 2,500 ರೂಪಾಯಿ ಫಿಕ್ಸ್ ಮಾಡಿದ ಪ್ರತಿ ಟನ್ನಿಗೆ 2014ರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈಗ ಪ್ರತಿ ಟನ್ನಿಗೆ ತಮ್ಮ ಬೇಡಿಕೆಯನ್ನು ಈಗ ಸರ್ಕಾರ ಒಪ್ಪದಂಥ ಬೆಲೆಗೆ ತಾವು ಒಪ್ಪಿಗೆ ಕೊಟ್ಟಿದ್ದೀರಾ? ಖಂಡಿತ ಇಲ್ಲ. ಕಾರಣ ಯಾಕೆ ಅಂದರೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದರ ಏನಿದೆ ಇದು ಅನ್ಸೈಂಟಿಫಿಕ್,
ಇದು ಅವೈಜ್ಞಾನಿಕ. ಈ ಮಾಡಿರ್ತಕ್ಕಂಥ ದರಕ್ಕೆ ಒಂದು ಅಳತೆಗೋಲಿಲ್ಲ. ಆ ಕಾರಣಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ನೀತಿ ಏನಿದೆ, CACP ರೆಕಮೆಂಡ್ ಮಾಡಿರ್ತಕ್ಕಂಥ ದರ ಏನಿದೆ, ಅದಕ್ಕೆ ಭಾರತ ಸರ್ಕಾರ FRPಯನ್ನು ಅಂದರೆ ಫೇರ್ ಆ್ಯಂಡ್ ರೆಮ್ಯುಲಿಯೇಷನ್ ಪ್ರೈಸ್ ಅಂತೇನು ಕರೀತಾರೆ, ಅದನ್ನು ಏನು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಆಧಾರವಾಗಿಟ್ಕೊಂಡು ನಾವು ಸ್ಟೇಟ್ಗಳು SAPಯನ್ನು ನಾವು ಘೋಷಣೆ ಮಾಡ್ತೀವಿ. ಕಳೆದ ವರ್ಷ ಭಾರತ ಸರ್ಕಾರ 1700 ರೂಪಾಯಿಯನ್ನು ಘೋಷಣೆ ಮಾಡಿದರು FRP. ಅದಕ್ಕೆ ನಾವು ಸ್ಟೇಟ್ ಗೌರ್ಮೆಂಟು SAPಯನ್ನು ಅದಕ್ಕೆ 700 ರೂಪಾಯಿ ಸೇರಿಸಿ 2400 ರೂಪಾಯಿಯನ್ನು ಘೋಷಣೆ ಮಾಡಿದರು. ಈ ಸಾರಿ 2100 ರೂಪಾಯಿ 2100 ರೂಪಾಯಿನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅದೇ 700 ರೂಪಾಯಿನ ಇಲ್ಲಿಗೆ ಸೇರಿಸಿದ್ರೆ ಈಗ 2800 ರೂಪಾಯಿ ಆಗುತ್ತೆ. ಇದನ್ನು ಘೋಷಣೆ ಮಾಡಿ ಅಂತೇಳಿ ನಮ್ಮದು ಒತ್ತಾಯ ಇದೆ. ಈಗಾಗಲೇ ಭಾರತ ಸರ್ಕಾರದ ಬೇರೆ ರಾಜ್ಯಗಳಲ್ಲಿ, ಈಗ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಆ ರಾಜ್ಯಗಳಲ್ಲಿ 3000 ಈಗ ಫಾರ್ 9.5 ರಿಕವರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು 2800 ರೂಪಾಯಿನ 9.5 ರಿಕವರಿ ಕೊಡಬೇಕಂತೇಳಿ ಇಲ್ಲೇನಾಗಿದೆ, ಸರ್ಕಾರ ಈ ರಿಕವರಿ ಬೇಸ್ ಭಾರತ ಸರ್ಕಾರದ ಮಾನದಂಡ ಏನಿದೆ ಇದನ್ನು ಗಾಳಿಗೆ ತೂರಿ ತಮ್ಮದೇ ಆದಂಥ ದಕ್ಷಿಣ ಕರ್ನಾಟಕಕ್ಕೆ ಒಂದು ರೇಟು, ಉತ್ತರ ಕರ್ನಾಟಕಕ್ಕೆ ಒಂದು ರೇಟನ್ನು ಘೋಷಣೆ ಮಾಡಿ ಎಲ್ಲ ತತ್ವಗಳನ್ನು ಗಾಳಿಗೆ ತೂರಿ ತಮಗೆ ಬೇಕಾದಂಥ ಹಿತಾಸಕ್ತಿಯನ್ನು ಜಾರಿಗೆ ತಂದಿದ್ದಾರೆ. ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ನಮ್ಮ ಚಳುವಳಿ ನಾಳೆ ದಿನಗಳಲ್ಲಿ ಮುಂದುವರಿಯುತ್ತೆ. ಶಾಂತಕುಮಾರ್ ಅವರೇ, ತಾವು ಕೂಡ ಈ ನಿನ್ನೆಯ ಸಭೆಯಲ್ಲಿ ಭಾಗಿಯಾಗಿದ್ರಿ. ಒಂದು ಕಡೆ ಕಳೆದ ವರ್ಷ ನಾವು ಕಂಪೇರ್ ಮಾಡಿದೆ 2500 ರೂಪಾಯಿ ಕೂಡ ಫಿಕ್ಸ್ ಆಗಿತ್ತು, 1400 ಕೋಟಿ ರೂಪಾಯಿ ಬಾಕಿ ಇದೆ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಬಾಗಲಕೋಟೆಯಲ್ಲಿ 800 ಕೋಟಿ ರೂಪಾಯಿ ಬಾಕಿ ಇದೆ. ಇದ್ರ ಜೊತೆಗೇನೆ ತಾವು ಇಟ್ಟಿರ್ತಕ್ಕಂಥ ಬೇಡಿಕೆ 3000ದಿಂದ 3500 ಪ್ರತಿ ಟನ್ನಿಗೆ. ರಾಜ್ಯ ಸರ್ಕಾರ ನಿಗದಿ ಮಾಡಿದ ತಕ್ಷಣ ಹೋರಾಟ ಕೈ ಬಿಟ್ರಲ್ಲ ಬಹಳಷ್ಟು ಕಡೆಗಳಲ್ಲಿ ರೈತ ಸಂಘಟನೆಗಳವರು. ಇಲ್ಲ ನೋಡಿ, ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಕಬ್ಬನ್ನು ಬೆಲೆ ನಿಗದಿ ಮಾಡುವಂಥದ್ದಲ್ಲಿ ಸುಮಾರು ಕಳೆದ 5-6 ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ನಾವು ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡಿದ ಮೇಲೆ ನಾವು ಅದಕ್ಕೆ ಎಂಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಾ ಇತ್ತು. ಕಳೆದ ಹಲವಾರು ವರ್ಷಗಳಿಂದ ಕಬ್ಬು ಬೆಳೆಗಾರ ಸಂಘ ಹೋರಾಟ ಮಾಡಿ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರನ ಕಣ್ಣನ್ನು ತೆರೆಸಿ ರಾಜ್ಯದಲ್ಲಿ ಒಂದು ಶಾಸನಬದ್ಧ ಬೆಲೆ ನಿಗದಿ ಮಾಡಬೇಕು ಅನ್ನೋ ಒತ್ತಡದ ಹಿನ್ನೆಲೆಯಲ್ಲಿ ಹಿಂದೆ ಇದ್ದಂಥ ಸರ್ಕಾರ ಕಬ್ಬಿನ ಬೆಲೆ ನಿಗದಿ ಮಾಡಲಿಕ್ಕೆ ಕಬ್ಬು ಖರೀದಿ ಸರಬರಾಜು ಮಂಡಳಿಯನ್ನು ಜಾರಿಗೆ ಮಾಡ್ತು. ಮತ್ತು ಹೀಗೆ ಬಂದಿರತಕ್ಕಂಥ ಸರ್ಕಾರ ಈ ಶಾಸನಬದ್ಧವಾದಂಥ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಮಾಡ್ತು. ಸಮಿತಿ ಮಾಡಿದಾಗಲೂ ಕೂಡ ನಾವು 2-3 ಸಭೆಗಳನ್ನು ಮಾಡಿದ್ದೇವೆ. 29ನೇ ತಾರೀಕು ನಾವು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಸಮಿತಿಯಲ್ಲಿದ್ದಂಥ ಸಚಿವರುಗಳು, ಸರ್ಕಾರದ ಪ್ರತಿನಿಧಿಗಳು ಒಂದು ಚರ್ಚೆಯನ್ನು ಮಾಡಿದ್ದಾರೆ. ನಾವು ಇಳುವರಿ ಆಧಾರದ ಮೇಲೆ ಮತ್ತು ರೈತರ ಹೊಲದಲ್ಲಿನ ಬೆಲೆಯನ್ನು ನಿಗದಿ ಆಗಬೇಕು ಅಂತ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಅವತ್ತು ಕೂಡ ನಾವು ನಮ್ಮ ಬೆಲೆಯನ್ನು ಪ್ರತಿಪಾದನೆ ಮಾಡಿದ್ದೇವೆ. ಬೆಲೆ ಪ್ರತಿಪಾದನೆ ಮಾಡಿದಾಗ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಒಮ್ಮತದ ಬೆಲೆಯನ್ನು ನಿಗದಿ ಮಾಡ್ತೀವಿ ಅಂತೇಳಿ ಅವತ್ತು ನಮಗೆಲ್ಲರಿಗೂ ಹೇಳಿ ಹೋದರು. ಮತ್ತೆ 29 ತಾರೀಕು ನಡೆದಿದ್ದಂಥ ಚರ್ಚೆಯನ್ನು ಬದಿಗೊತ್ತಿ 10ನೇ ತಾರೀಕು ನಿನ್ನೆ ನಡೆದಂಥ ಸಭೆಯಲ್ಲಿ ಆ ವಿಚಾರವನ್ನೇ ಕೈಬಿಟ್ಟು ಹೊಸ ರೀತಿಯಲ್ಲಿ ಬೆಲೆಯನ್ನು ನಾಮಕರಣ ನಿಗದಿ ಮಾಡಿ ಅವೈಜ್ಞಾನಿಕವಾದ ತೀರ್ಮಾನವನ್ನು ಕೈಗೊಂಡರು. ನಾವು ನಿನ್ನೆಯ ಸಭೆಯಲ್ಲಿ ಇದಕ್ಕೆ ವಿರೋಧವನ್ನು ಮಾಡಿ ಬಹಿರಂಗವಾಗಿ ರೈತರಿಗೆ ಕರೆಯನ್ನು ಕೊಟ್ಟಿದ್ದೇವೆ. ಮತ್ತು 15ನೇ ತಾರೀಕು ರಾಜ್ಯ ಕಬ್ಬು ಬೆಳೆಗಾರ ಸಂಘ ರೈತ ಮುಖಂಡರುಗಳ ಸಭೆಯನ್ನು ಧಾರವಾಡದಲ್ಲಿ ಕರೆದಿದ್ದೇವೆ. ಅಲ್ಲಿ ಚರ್ಚೆಯನ್ನು ಮಾಡಿ ಮುಂದಿನ ಹೋರಾಟವನ್ನು ರೂಪಿಸ್ತೇವೆ. ಮತ್ತು ರಾಜ್ಯ ಸರ್ಕಾರ ಕೂಡ ಈ ಬೆಲೆಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಒಂದು ವಿಚಾರವನ್ನು ಗಂಭೀರವಾಗಿ ಗಮನಿಸಬೇಕು. ರಾಜ್ಯ ಸರ್ಕಾರಿ ನೌಕರರಿಗೆ ಬೆಲೆಯನ್ನು ಪ್ರತಿ ವರ್ಷ ಸಂಬಳವನ್ನು 10ರಿಂದ 15% ಏರಿಕೆ ಮಾಡ್ತದೆ. ಆದರೆ ರೈತನ ಬೆಲೆಗೆ ಯೋಗ್ಯ ಬೆಲೆಯನ್ನು ನಿಗದಿ ಮಾಡುವಾಗ ಸರ್ಕಾರದ ಕೃಷಿ ಇಲಾಖೆ ಅಂಕಿ ಸಂಖ್ಯೆ ಕಳೆದ ವರ್ಷಕ್ಕಿಂತ ರಾಜೀವ್ ಅವರೇ, ಇವತ್ತಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು, ಇನ್ನೊಂದು ಕಡೆ ಕಬ್ಬು ಬೆಳೆಗಾರರು. ಸೊ ಕಾರ್ಖಾನೆ ಮಾಲೀಕರ ಬೇಡಿಕೆಯನ್ನು ಕೂಡ ಒಂದು ಕಡೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ, 300 ಕೋಟಿ ರೂಪಾಯಿ ತೆರಿಗೆ ವಿನಾಯಿತಿ ಕೊಡುವಂಥದ್ದು. ಸೊ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರ ಬೇಡಿಕೆ
₹3,500 ಪ್ರತಿ ಟನ್ನಿಗೆ ಕೊಡುವಂಥದ್ದು. ಸೊ ಹೀಗಿರುವಾಗ ರಾಜ್ಯ ಸರ್ಕಾರ ಯಾರದೋ ಒಂದು ಹಿತಾಸಕ್ತಿಗೆ ಕಬ್ಬು ಬೆಳೆಗಾರರನ್ನು ಬಲಿ ಕೊಡ್ತಾ ಇದೆ. ಸೊ ಹಾಗಾಗಿ ಮುಂದಿನ ಹಂತದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀರಾ ತಾವು? ಖಂಡಿತವಾಗಿ ಮುಂದಿನ ಅಧಿವೇಶನದಲ್ಲಿ ಈ ವಿಷಯವನ್ನ ಬಹಳ ಗಂಭೀರವಾದಂತಹ ಚರ್ಚೆಗೆ ಒಳಪಡಿಸಬೇಕು ಅನ್ನುವಂತಹ ತೀರ್ಮಾನವನ್ನ ನಾವು ತಗೊಂಡಿದ್ದೇವೆ. ಆದರೆ ಏನು 300 ಕೋಟಿ ರೂಪಾಯಿಗಳನ್ನ ಸಕ್ಕರೆ ಕಾರ್ಖಾನೆಗಳಿಗೆ ಸಹಾಯವಾಗಿ ಸರ್ಕಾರ ನೀಡ್ತಾ ಇದೆ, ನಮ್ಮ ಎಲ್ಲ ರೈತ ಹೋರಾಟಗಾರರಲ್ಲಿ ಒಂದು ಸಂಶಯ ಮೂಡ್ತಾ ಇದೆ. ರೈತರ ಸಹಾಯಕ್ಕೆ ಈ ಸರ್ಕಾರ ಬರ್ತಾ ಇದೆಯೋ ಅಥವಾ ಕಾರ್ಖಾನೆಗಳ ಮಾಲೀಕರ ಸಹಾಯಕ್ಕೆ ಈ ಸರ್ಕಾರ ಬರ್ತಾ ಇದೆಯೋ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಈ ಸಾರಿ ನಾವು ಹೋರಾಟವನ್ನ ಪ್ರಾರಂಭ ಮಾಡುವಾಗ ಸರ್ಕಾರದ ಮುಂದೆ 2 ಪ್ರಮುಖವಾದಂತಹ ಬೇಡಿಕೆಗಳನ್ನ ಇಟ್ಟಿದ್ವಿ. ಮೊದಲನೆಯ ಬೇಡಿಕೆ ಏನು ಅಂದ್ರೆ, ರಿಕವರಿ ಆಧಾರದ ಮೇಲೆ ಕಬ್ಬಿನ ಬೆಲೆ ಪ್ರತಿ ಟನ್ನಿಗೆ ನಿಗದಿ ಆಗಬೇಕು. ತೂಕ ಮತ್ತೆ ರಿಕವರಿಯಲ್ಲಿ ಆಗುವಂತಹ ಮೋಸವನ್ನ ತಡೆಗಟ್ಟಲಿಕ್ಕೆ ಸೀಲ್ಡ್ ಕ್ಯಾಬಿನ್ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಅಂತ. ಆದರೆ ಇವು ಯಾವ ಬೇಡಿಕೆಗಳಿಗೂ ಸರ್ಕಾರ ಸ್ಪಂದಿಸಿಲ್ಲ. ಕಬ್ಬು ಬೆಳೆಗಾರರು ಅವರನ್ನ ಕಷ್ಟದಲ್ಲಿ ಇಟ್ಟಿದೆ ಈ ಸರ್ಕಾರ, ಇವತ್ತಿಗೂ ಗೊಂದಲದಲ್ಲಿ ಇಟ್ಟಿದೆ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಅಲ್ಲ, ಒಂದು ರಾಜೀವ್ ಅವರೇ, ಯಾವುದೇ ಸರ್ಕಾರ ಇರಲಿ, ಆ ಕಬ್ಬು ಬೆಳೆಗಾರರಿಗಿಂತ ಕಾರ್ಖಾನೆ ಮಾಲೀಕರ ಹಿತಾಸಕ್ತಿ ಬಹಳ ಪ್ರಮುಖವಾಗಿರುತ್ತೆ. ನೀವು ಒಂದು ₹200 ಹೆಚ್ಚಿಗೆ ಮಾಡಿ ಅಂತಂದ್ರೆ, ಅಯ್ಯೋ ನಮ್ಮ ಕಾರ್ಖಾನೆಗಳು ನಷ್ಟಕ್ಕೆ ಬರ್ತವೆ, ನಮಗೆ ಬಹಳ ಲಾಸ್ ಆಗುತ್ತೆ, ನಮಗೆ ಮೇಂಟೆನೆನ್ಸ್ ಕಾಸ್ಟ್ ಹೆಚ್ಚಿಗೆ ಆಗ್ತಾ ಇದೆ, ಈ ರೀತಿಯ ಒಂದು ಬೇಡಿಕೆಗಳನ್ನ ಇಡೋದ್ರಿಂದ ರಾಜ್ಯ ಸರ್ಕಾರದ ಮನಸ್ಸನ್ನ ಓಲೈಸುವಲ್ಲಿ ಕಾರ್ಖಾನೆ ಮಾಲೀಕರು ಯಶಸ್ಸಾಗ್ತಾ ಇದ್ದಾರೆ ಹೊರತು ರೈತರ ಪ್ರತಿನಿಧಿಗಳು ಯಶಸ್ಸಾಗ್ತಾ ಇಲ್ಲ ಅನ್ನುವಂಥದ್ದೇ ನೋವಿನ ಸಂಗತಿ. ಇದು ಈ ವ್ಯವಸ್ಥೆಯ ದುರಂತ. ಇದು ಬಹಳ ನೋವಿನಿಂದ ನಾನು ಈ ಮಾತನ್ನ ಕೇಳ್ತೇನೆ ಸರ್. ಇನ್ನು ಮುಂದೆ ಇದಕ್ಕೆ ಯಾವ ಕಾರಣಕ್ಕೂ ನಾವು ಅವಕಾಶ ಮಾಡಿಕೊಡೋದಿಲ್ಲ. ರೈತರ ಪರವಾದಂತಹ ಧ್ವನಿ ಅದು ವಿಧಾನಸೌಧದಲ್ಲಿ ಮೊಳಗತ್ತೆ. ಕಾರ್ಖಾನೆ ಮಾಲೀಕರ ಒತ್ತಡಕ್ಕೆ ಸರ್ಕಾರ ಮಣಿಲಿಕ್ಕೆ ನಾವು ಅವಕಾಶ ಕೊಡಲ್ಲ. ಸದನದ ಒಳಗೆ ರೈತರ ನಿಜವಾದಂತಹ ಧ್ವನಿ ಹೊರಗೆ ಬಂದೇ ಬರುತ್ತೆ. ಅದಕ್ಕಾಗಿ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂತಹ ಮಾತನ್ನ ನಾನು ಹೇಳ್ತೇನೆ. ನಾನು ಮತ್ತೆ ಕೋಟೆ ಚಂದ್ರಶೇಖರ್, ಕುಮಾರ್ ಶಾಂತಕುಮಾರ್ ಹಾಗೆ ರಾಜು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.